ಅಯ್ಯಯ್ಯೋ ಸಾರಿ ಮೇಡಮ್, ಅದು ಏನೋ ಹುಡುಗಾಟದಲ್ಲಿ ಹಿಂಗೆಲ್ಲ ಆಗೋಗ್ಬಿಡ್ತು. ಶಾಸ್ತ್ರ ಆಗೋಯ್ತಲ್ಲ, ಆಗ್ಬೇಕಲ್ಲ, ನೀವೇನೋ ಬೇಜಾರು ಮಾಡ್ಕೊಂಬೇಡಿ. ಅಷ್ಟಿದ್ರೆ ಸರಿ. ಅವಳಿಗೇನೋ ಆಗಿದೆ, ನಡಿಯೋ ಹೋಗೋಣ. ಏನ್ ಅಸಾಧ್ಯ ಹೆಂಗ್ಸು ಎಷ್ಟು ಅವಳು. ಸಿಕ್ಕಾಪಟ್ಟೆ ಕೊಬ್ಬು ಕಣ ಅವಳಿಗೆ. ಹೆವಿ ಕೊಬ್ಬು, ಸಖತ್ತಾಗಿ ಮಾತಾಡಿದ್ಯಾ ಬಿಡು. ಹ್ಞೂ ಕಣ, ಸರಿಯಾಗಿ ಮಾತಾಡಿದ್ದೀನಿ ನಾನು ಕೂಡ. ಅಂತವ್ರಿಗೆ ಅಲ್ಲಲ್ಲೇ ಕೊಡ್ತಾ ಇರ್ಬೇಕು. ಹೋಗ್ಲಿ ಬಿಡ ಕೃಷ್ಣ, ನೀನಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲ ನಾವು ಸರಿ ಇದೀವಿ, ಅವ್ರ ತಪ್ಪು ಅಂತ, ಅಷ್ಟೇ ಸಾಕು ಕಣೋ. ಏನ್ ಮಾತಾಡ್ತಿದ್ಯಾ? ಎಷ್ಟು ವರ್ಷದ ಜೀವನದ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ. ಸುಮ್ನಿರ, ನೀನು ತಲೆ ಕೆಡ್ಸ್ಕೊಂಬೇಡ, ನಾನು ಇದೀನಿ. ಇದೆಲ್ಲ ಅವಳದೇ ಕಿತಾಪತಿ. ಹ್ಞೂ ಕಣ, ಅವಳ ಕೊಬ್ಬನ್ನ ಕರಗ್ಸೋದಕ್ ನೀನೇ ಸರಿ. ಕರೆಕ್ಟ್. ನೀನು ಮದ್ವೆ ಕೆಲಸ ಬಗ್ಗೆ ನೋಡ್ಕೋ. ಅದೇನೋ ಕೊಬ್ಬು ಅಂತ ಹೇಳಿದ್ಯಲ್ಲ, ಅದನ್ನ ಸ್ವಲ್ಪ ಬಿಟ್ಟು ಬಂದಿದ್ದೀನಿ, ಕಾರಕ್ಕೆ ಸುಡ್ ಬರ್ತೀನಿ. ಅಣ್ಣ, ಅಡ್ಗೆ ಎಲ್ಲ ರೆಡಿನಾ? ಇನ್ನೇನ್ ಎಲ್ರು ಬಂದ್ಬಿಡ್ತಾರೆ. ಅಡ್ಗೆ ಮಾತ್ರ ಸೂಪರ್ ಆಗಿರ್ಬೇಕು. ಬರ್ಬೇಕಾದ ಭಟ್ರು ಇನ್ನೂ ಬಂದಿಲ್ಲ, ಇನ್ಯಾವ ಅಡ್ಗೆ ಮಾಡ್ಲಮ್ಮ? ಏನಣ್ಣ ಹೇಳ್ತಿದ್ದೀರಾ? ಏನೇ ಮೀಟ್ರು, ಇಲ್ಲೂ ಕಿರಿಕ್ ಸ್ಟೆಪ್ ಹಾಕೊಂಡಿದ್ಯಾ? ನಾನೇನ್ ಕಿರಿಕ್ ಮಾಡೋದು, ಆಲ್ರೆಡಿ ಇಲ್ಲಿ ಕಿರಿಕ್ ಆಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ಅಡ್ಗೆ ಭಟ್ರೆ ಬಂದಿಲ್ವಂತೆ, ಅಡ್ಗೆನೇ ಆಗಿಲ್ಲ, ಇನ್ನೇನ್ ಎಲ್ರು ಬಂದ್ಬಿಡ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇನಾ? ಏನ್ ಅಷ್ಟೇನಾ? ಮದ್ವೆ ಮನೆ ಇದು, ಅಡ್ಗೆ ಇನ್ನೂ ರೆಡಿ ಆಗಿಲ್ಲ ಅಂತ ಜನ ಏನ್ ಅನ್ಕೊಳ್ತಾರೆ? ಅಡ್ಗೆನೇ ಆಗಿಲ್ಲ ಅನ್ಕೋತಾರೆ. ಅದ್ರಲ್ಲೇನು, ಅಡ್ಗೆಗೆ ಬೇಕಾಗಿರೋ ಸಾಮಾನು ಎಲ್ಲ ಇದೆಯಣ್ಣ? ಎಲ್ಲ ಇದೆ ಸರ್. ನೀನ್ ಯಾರು? ರುಕ್ಕು. ನನ್ ಕುಕ್ಕು. ನಾವಿಬ್ರು ಸೇರ್ಕೊಂಡು ಅಡ್ಗೆ ಮಾಡೋಣ. ಜೈ ಜಕಮ್ಮ. ನಾವೇ ಅಣ್ಣ, ಎಲ್ಲ ರೆಡಿ ಮಾಡ್ಕೋ. ಎಲ್ರಿಗೂ ಒಂದ್ ಕಥೆ ಹೇಳ್ತೀನಿ, ಬನ್ನಿ ಹೇಳಿ. ಕೀರ್ತನಾರಂಭ ಕಾಲದಲ್ಲಿ, ಅಂದರೆ ಕ್ರಿಸ್ತ ಶಕ 1922ನೇ ಇಸ್ವಿಯಲ್ಲಿ ಸೂರ್ಯಪ್ರಕಾಶ್ ಎಂಬ ಮಹನೀಯರಿದ್ದರು. ಅವರ ಹಿರಿಯ ಪುತ್ರನಾದ ವಿನಯವರ ಮದುವೆ ಧಾಮ್ ಧೂಮ್ ಎಂದು ನಡೆಸುತ್ತಿದ್ದರು. ಹೌದು, ಆದರೆ ಒಂದು ಕೊರತೆ ಇತ್ತು. ಯಾಕೆ? ಯಾವ ಶಾಸಕರು ಒಳಗೆ ಬರಬಾರದೆಂದು ಆಜ್ಞೆ ಮಾಡಲಾಗಿತ್ತು. ಕಟ ಆಮೇಲೆ ಗಡಗಡ 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 ಅಂತ ಸಮಸ್ಯೆಗಳು ಬಂದವು ಮದುವೆ ಮನೆಯಲ್ಲಿ. ಆಗ ಬಂದಳು ಒಂದು ಹೆಣ್ಣು ಹುಡುಗಿ, ಸುಂದರ, ಸುಶೀಲ, ಸುಗುಣವಾದ ಹುಡುಗಿ. ಯಾರವರು? ಅವಳ ಚಾಣಾಕ್ಷತನದಿಂದ ಸಂಪೂರ್ಣ ಬುದ್ಧಿಯನ್ನು ಬಳಸಿ ಕೃಷ್ಣನಿಗೆ ಅರಿಶಿನ ಶಾಸ್ತ್ರ ಮಾಡಲು ಹೆಲ್ಪ್ ಮಾಡಿದಳು. ಆ ಹೆಣ್ಣು ಮಗುವಿಗೆ ಕೃಷ್ಣ ಥ್ಯಾಂಕ್ಸ್ ಹೇಳಬೇಕಲ್ಲವೇ? ಹೇಳದಿದ್ದರೆ ಅದು ನ್ಯಾಯವೇ, ಧರ್ಮವೇ? ಸರ್, ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೆ ಸೀತೆ ಏನಾಗ್ಬೇಕು ಅಂತ ಕೇಳಿದ್ರಂತೆ. ಹಂಗಾಯ್ತು ನಿಮ್ ಕತೆ. ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ತಲುಪ್ತಾ ಕೇಳ್ರಿ. ಬಂತು. ಮಾತ್ ಕಮ್ಮಿ ಮಾಡಿ ಬೇಗ ಅಡ್ಗೆ ಮಾಡಕ್ ಹೇಳಿ. ನೋಡ್ತಾರ್ರಿ, ಫಟ 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 ಅಂತ ರೆಡಿ ಮಾಡ್ತೀವಿ. ಬಾಯ್ಸ್ ಎಲ್ಲ ರೆಡಿನಾ? ರೆಡಿ ಸರ್. ಯಶೋದ, ನಿನ್ನ ಯಾಕೋ ನೋಡಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ ಕಣೆ. ಯಾಕೀಗ ಅಂದ್ರ ರಾಜಮ್ಮ? ಎಲ್ಲರೂ ಸೇರ್ಕೊಂಡು ನಿನ್ನ ಫುಟ್ಬಾಲ್ ತರ ಇಲ್ಲಿಂದಲ್ಲಿಗೆ ತೊಳ್ತಾ ಇದ್ದವ್ರ ಕಣೆ. ನೀನು ಗೋಲ್ ಮಾತ್ರ ಸಿಗ್ತಾನೇ ಇಲ್ಲ. ಗೋಲು ಹೊಡಿಬೇಕು ಅಂತ ತಾನೇ ರಾಜಮ್ಮ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಪ್ರಯತ್ನ ಮಾಡೋರನ್ನ ಜನ ನೆನಪಿಟ್ಕೊಳ್ಳಲ್ಲ, ಪ್ರತಿಫಲ ಕೊಡೋರನ್ನ ಮೆರೆಸ್ತಾರೆ. ಈಗ ಸದ್ಯಕ್ಕೆ ನಿನ್ನ ಗುರಿ ಏನು? ಅಣ್ಣನ ಬದುಕಿಗೆ, ಮಕ್ಕಳ ಜೀವನಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು. ಈ ಮದುವೆ ಆದರೆ ಎಲ್ಲ ಸಮಸ್ಯೆಗಳನ್ನು ಮೈ ಮೇಲೆ ಹೇಳ್ಕೊಂಡು ಹಾಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮದುವೆ ನಡಿಬಾರ್ದು. ಏನು ಮಾಡಲಿ, ಎಲ್ಲ ನನ್ನ ಕೈ ಮೀರಿ ಹೋಗ್ತಾ ಇದೆ. ಸೋತು ಸುಮ್ಮನೆ ಆಗುವವರೆಗೂ ಸೋತಂಗಲ್ಲ ಕಣೆ, ಕೊನೆ ಉಸಿರಿರೋವರೆಗೂ ಹೋರಾಡಬೇಕು. ಮದುವೆ ನಿಲ್ಲಿಸೋದಕ್ಕೆ ಅಂತ ಎಲ್ಲ ಪ್ರಯತ್ನಗಳನ್ನು ಮಾಡಿಬಿಟ್ಟಿದೀಯ. ಈಗ ಎಲ್ಲನೂ ಮೀರಿ ಒಂದೊಂದು ಅವಕಾಶ ಬಂದಿದೆ.
ಅದನ್ನು ಉಪಯೋಗಿಸ್ಕೊಂಡ್ರೆ ಹಸೆ ಮಣ್ಣೆ ಏರೋದ್ರಲ್ಲಿ ನಿನ್ನ ಆಸೆ ನೆರವೇರುತ್ತೆ. ಏನು ಅವಕಾಶ ರಚಮ್ಮ? ನೀನು ಗುರಿ ಮುಟ್ಟೋಕಂತಾನೆ ದೇವರೊಬ್ಬರನ್ನ ಕಳಿಸಿದ್ದಾನೆ. ಅವರು ಎಲ್ಲ ಪ್ಲ್ಯಾನ್ ಹಾಕಿದ್ದಾರೆ. ನೀನು ಅವ್ರ ಮಾತನ್ನ ಚಾಚು ತಪ್ಪು ನಡೆಸ್ಬೇಕು. ಆಗ ಗೆಲುವು ನಮ್ಮದೇ. ಬರೆದಿಟ್ಕೋ ರಾಚಮ್ಮನ ಮಾತನ್ನ. ಅಣ್ಣ ನಗ್ತಾ ಇರಬೇಕು ರಾಚಮ್ಮ. ನಮ್ಮನೆ ಮೊದಲಿನ ಥರ ದೇವಸ್ಥಾನ ಥರ ಆಗಬೇಕು. ಅದಕ್ಕೋಸ್ಕರ ನಾನು ಪ್ರಾಣ ಬಿಡು ಅಂದರು ನಾನು ಬಿಡೋದಕ್ಕೆ ಸಿದ್ಧ. ಪ್ರಾಣ ಗೀಣ ಏನು ಬೇಡ. ಈಗ ಸದ್ಯಕ್ಕೆ ನಾನು ಹೇಳಿದಾಗ ಮಾಡು. ಅವ್ರನ್ನ ಭೇಟಿ ಮಾಡು. ಅವ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಮದುವೆ ನಿಲ್ಲಿಸಿ ನಿಮ್ಮ ಅಣ್ಣನ ಕಾಪಾಡೋಕ್ಕೆ ಅಂತ ಬಂದಿರೋದು. ವಿಧಿಯಾಟ ನೋಡು ಯಶೋದ. ಎಷ್ಟೇ ದೂರ ಹೋಗ್ಬೇಕಂದ್ರೂ ನಮ್ಮಿಬ್ಬರು ಗುರಿ ಒಂದೇ ಆಗೋಗಿದೆ. ಈಗ ನಿನ್ನ ಕೆಲಸ ಆಗಬೇಕು ಅಂದರೆ ನಾನು ಬೇಕು, ನನ್ನ ಕೆಲಸ ಆಗಬೇಕು ಅಂದರೆ ನೀನು ಬೇಕು. ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಅಣ್ಣನಿಗೋಸ್ಕರ, ಅವನ ಮನೆಗೋಸ್ಕರ ಕಟ್ಕೊಂಡಿರೋ ಗಂಡ ನನ್ನನ್ನೇ ಬಿಟ್ಟು ಹೋಗೋ ಧೈರ್ಯ ಮಾಡ್ತೀಯ ಅಂದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನೀನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀಯ ಯಶೋದ. ಕಾರಣಗಳು ಬೇರೆ ಬೇರೆ, ಆದರೆ ನಿನಗೂ ಈ ಮದುವೆ ನಿಲ್ಲಬೇಕು, ನನಗೂ ಈ ಮದುವೆ ನಿಲ್ಲಬೇಕು. ಈ ಮದುವೆ ನಿಲ್ಸೋಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಕೇಳ್ತೀಯಾ? ನಮ್ಮಿಬ್ಬರಿಗೂ ಅಡ್ಗೋಡೆಯಾಗಿ ನಿಂತಿರೋದು ನಿನ್ನ ಪ್ರೀತಿಯ ಕೂಸು ಕೃಷ್ಣ. ಅವನನ್ನು ಹೇಗಾದರೂ ಮಾಡಿ ಈ ರಿಸೆಪ್ಷನ್ ಹಾಲಿಂದ ಹೊರಗೆ ಹಾಕಬೇಕು. ಅಕ್ಕಪಕ್ಕ ಎಲ್ಲೂ ಕಾಣಿಸ್ಕೋಬಾರ್ದು. ಹಾಗೆ ಮಾಡಿದಾಗ ನಮ್ಮ ಕೆಲಸ ಸುಲಭ ಆಗುತ್ತೆ. ಕೃಷ್ಣನ ಹೊರಗೆ ಹಾಕೋ ಜವಾಬ್ದಾರಿ ನಿಂದು, ಈ ಮದುವೆ ನಿಲ್ಲಿಸೋ ಕೆಲಸ ನಂದು. ನನಗೋಸ್ಕರ ಅಲ್ದಿದ್ರು ನಿನ್ನ ಪ್ರೀತಿಯ ಅಣ್ಣ ಮತ್ತು ಅವನ ಫ್ಯಾಮಿಲಿಗೋಸ್ಕರ ಆದರೂ ಮಾಡೇ ಮಾಡ್ತೀಯ ಅಂತ ಕಾಯ್ತಾ ಇರ್ತೀನಿ ನಿನ್ನ ಉತ್ತರಕ್ಕೋಸ್ಕರ. ಮೌನವಾಗಿದ್ದೀಯಾ ಅಂದರೆ ಮನಸ್ಸಲ್ಲಿ ಗೊಂದಲ ಇದೆ ಅಂತ ಅರ್ಥ. ಗೊಂದಲ ಆದಷ್ಟು ಬೇಗ ದೂರ ಆಗುತ್ತೆ.